ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಕಡೆಯಿಂದ ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ತಾನೇ? ನಾನು ಸಹಿತ ಆರಾಮಿದ್ದೇನೆ. ಆಕ್ಚುಲಿ ಈಗ ಹೊರಗಡೆ ಹೋಗ್ತಾ ಇದ್ದೇನೆ. ಎಲ್ಲಿ ಹೊಂಟಿದ್ದೇನೆಂದ್ರೆ, ಸಪೋಸ್ ನಾಳೆ ನಂದು ಬರ್ತಡೇ ಇದೆ. ಸೊ ಅದಕ್ಕೆ ಇವರು ನನಗೆ ಡ್ರೆಸ್ ಕೊಡ್ಸಾಕತ್ತಾರು. ಮಮ್ಮಿ ಮತ್ತು ಇವರು ಇಬ್ರು ಕೂಡಿ ನನಗೆ ಡ್ರೆಸ್ ತಗೊಂಡಿ ಅಂತ ಹೇಳ್ತಿದ್ದಾರೆ. ಸೊ ನಾ ಏನೇನು ಡ್ರೆಸ್ ತಗೊಂಡೆ, ಏನೇನು ಪರ್ಚೇಸ್ ಮಾಡಿದೆ, ಹೇಗಿತ್ತು ಅದನ್ನೆಲ್ಲ ನಿಮಗೂ ಶೇರ್ ಮಾಡ್ತೀನಿ. ಬನ್ನಿ. ನಿತಿಕಾಗೆ ಮತ್ತು ಹೆಲ್ತ್ ಅಪ್ಸೆಟ್ ಆಗಿದೆ. ಸೊ ಅವಳಿಗೆ ಮಾರ್ಕೆಟಿಗೆ ಕರ್ಕೊಂಡು ಹೋಗಂಗಿಲ್ಲ. ಅವ್ರ ಪಪ್ಪಂದ ಆಫೀಸಿಗೆ ಅಕ್ಕಿಗಲ್ಲೇ ಬಿಟ್ಟು ನಾವು ಆಟೋನಿಂದ ಮಾರ್ಕೆಟಿಗೆ ಹೋಗ್ತೇವಿ. ಸೊ ನಿತಿಕಾಂದ್ ಈಗ ಫೇಸ್ ನೋಡಿ ಹೇಗಾಗಿದೆ ಅದನ್ನ ತೋರಿಸ್ತೀನಿ ಜೊತೆ. ಏನಾಗತೈತಿ? ಹಾ, ಏನಾಗತೈತಿ ಹೇಳ. ಏನಾಗತೈತಿ? ಹಾ, ಕಾಲ ನುಸಾದೈತಿ. ಮಕ್ಕ ಹೆಂಗಾಗಿತ್ವಿಲ್ಲು ನಿಂದ? ಫುಲ್ ಡಲ್ ಆಗಿತ್ಲ. ಹೋಗುನ್ ಹಾಸ್ಪಿಟಲ್ ತೋರ್ಸುನು. ಇಂಜೆಕ್ಷನ್ ಮಾಡ್ತಾರ ನೋಡು. ಮಾಡ್ಲಿ? ಹಾ, ಏಯ್ ಇಷ್ಟಾಗ ಡಲ್ ಆಗಿ? ಹಾ, ಓಯ್ ನೋಡ್ಲಾ ಇಲ್ಲ? ಅವ್ವ ಕಣ್ಣಾಗ ನೀರು ಬಂದಾವ ಪಿಲ್ಲುಗ. ಹಾಯ್ ಮಾಡೋರ್ಗೆ, ಹಾಯ್ ಮಾಡ. ಇಲ್ಲ ಇಲ್ಲ. ಸೊ ನಿತ್ವಿಕ್ ನೋಡ್ರಿ ಇಲ್ಲಿ ಹೆಂಗ್ ರೆಡಿ ಆಗ್ಯಾನ. ಅವನ್ ಜುಟ್ಟ ನೋಡ್ರಿ, ಜುಟ್ಟ ತೋರಿಸ್ಲಿ ಒಂದ. ನೋಡ್ರಿ ಇಲ್ಲಿ ಜುಟ್ಟ ಇಟ್ಟಾಗಿತ್ತು. ಅವ್ನ ಜುಟ್ಟ ನೋಡ. ಅಜ್ಜಿ ಮೊಮ್ಮಗ ನೋಡ್ರಿ, ಅಜ್ಜಿ ಮೊಮ್ಮಗ. ಓಯ್ ಹಾಯ್ ಮಾಡು. ಹಾಯ್ ನಡ್ರಿ ಹೋಗುನೀಗ. ನಡಿ, ದೀದಿಗೆ ಆಫೀಸ್ ಒಳಗ್ ಬಿಡುನು, ನಿಂಗ ಕರ್ಕೊಂಡ್ ಹೋಗ್ತೇನೆ. ಹೋಗುನ. ಬಾ ಬಾ. ಏ ನಡಿ ಶನು, ನಡಿ. ಆಟೋ ಬಂತೇ ನೋಡು. ಆಟೋ ಮನೆಗೆ ಬಂದಿತ್ತು. ಇವ್ರದ್ದು ಅದೇ ಒಂದು 5 ಮಿನಿಟ್ಗೆ ಫೋನ್ ಬಂತು, ನಾ ಬಿಟ್ಟು ಬರ್ತೀನಿ ಅಂಥೇಳಿ. ನೆಕ್ಸ್ಟ್ ಆಟೋಂಗೆ ಇಲ್ಲ ಸರ್ ಅವ್ರು ಬರ್ತಾ ಇದ್ದಾರೆ, ನೀವು ಹೋಗಿ ಅಂದೆ. ಸೊ ಅವ್ರ ಫೀಸ್ ಏನಿತ್ತು ಅದು ಫೀಸ್ ಕೊಟ್ವಿ. ಸೊ ಅವರು ರಿಟರ್ನ್ ಹೋದರು. ನೆಕ್ಸ್ಟು ಕಾರ್ ಬಂತು, ಕಾರ್ ಒಳಗೆ ಕುಂತು ಈಗ ನಾವು ಮಾರ್ಕೆಟಿಗೆ ಹೊಂಟೇವಿ. ಇವ್ರು ಮಾರ್ಕೆಟ್ ಒಳಗೆ ಬಿಟ್ಟು ಮತ್ತೆ ರಿಟರ್ನ್ ಆಫೀಸಿಗೆ ಹೋಗ್ತೇನೆ ಅನ್ನಕತ್ತಾರು ನಿತಿಕಾ ಕರ್ಕೊಂಡು. ಸೊ ಬರ್ರಿ. ಸೊ ಫೈನಲಿ ಕಾರ್ ಬಂತು, ಈಗ ಹೊಂಟೇವು ನೋಡ್ರಿ ನಾವು ಹರಿನಗರ್ನಿಂದ. ಇದು ನೋಡ್ರಿ ನಮ್ಮ ಚಿಕ್ಕೋಡಿಯಲ್ಲಿ ಮಾರ್ಕೆಟ್ ಹೋಗುವ ದಾರಿ ಇದು. ನಾವಿರುವುದು ಹರಿನಗರ್ನಿಂದ 2 ಕಿಲೋಮೀಟರ್ ಬಸ್ ಸ್ಟಾಪ್. ಅಲ್ಲಿಂದ ಒಳಗಡೆ ಹೋದ್ರೆ ಮಾರ್ಕೆಟ್ ಸ್ಟಾರ್ಟ್ ಆಗ್ತೈತಿ. ಕಾರ್ ಅಂತೂ ಹೋಗಂಗಿಲ್ಲ. ಸೊ ನಾವು ಹೈವೇ ಮ್ಯಾಗಿಂದನ ಅಲ್ಲೇ ರಸ್ತೆಗೆ ಬಿಟ್ಟು ಹೋಗ್ತೇನೆ ಅಂದ್ರಿ ಇವ್ರು. ಹೋಗುವಾಗ ಹೋಂಡಾ ಶೋರೂಮ್ಗೆ ಹೋಗಿದ್ವಿ. ಹೋಂಡಾ ಶೋರೂಮ್ದು ನಿಮ್ಗೆ ಲಾಸ್ಟ್ ಟೈಮ್ನು ನಾನು ಶೋರೂಮ್ದು ಸ್ಕೂಟಿ ತೊಗೋವಾಗ ಹಾಕಿದ್ದೆ ಅತ್ನಿ ಒಳಗಿದ್ದಾಗ. ಅವಾಗೂ ತೊಗೋಬೇಕು ಅಂತೇಳಿ ಫೈನಲಿ ಆಗಿತ್ತು. ತೊಗೋಬೇಕು ಅನ್ಗೋತ ಲಾಕ್ಡೌನು ಆಯ್ತು, ನಿಮ್ಗೆ ಗೊತ್ತಿರ್ಬೋದು. ಸೊ ಅದಕ್ಕೆ ನಮ್ಗೆ ತೊಗೋಕ್ಕಾಗಲಿಲ್ಲ. ಈ ಸಲ ನನ್ನ ಬರ್ತಡೇಗೆ ಇವರು ಸ್ಕೂಟಿ ಕೊಡಿಸ್ತೇನೆ ನಡಿ ಅಂತಂದಿದ್ರು. ಫೈನಲಿ ಬುಕ್ಕಿಂಗ್ ಎಲ್ಲ ಮಾಡಿ ನಾನು ಯಾಕೋ ಬೇಜಾರಾಗಿದ್ದೆ ಭಾಳ. ಬೇಡ ಬಿಡ ಅಂಥೇಳಿ ಆಮೇಲೆ ಲಾಸ್ಟ್ ಮೂಮೆಂಟ್ದಾಗ ಕೊಡಿಸಂತೇಳಿ ಅನ್ನಕತ್ತೆ. ಸೊ ಹೋಂಡಾಗ ಶೋರೂಮ್ಗೆ ಹೋದ್ವಿ. ಅಲ್ಲಿ ನೋಡಿದ್ವಿ ಹೋಂಡಾದ ಒಂದು ಹೊಸ ಕಲೆಕ್ಷನ್ ಇತ್ತು, ಚಂದ ಇತ್ತು. ಬಟ್ ಇವ್ರಂದ್ರು ಅದು ರೆಡ್ ಅವೈಲೇಬಲ್ ಇಲ್ಲ ಅಂತಂದರು ಇಲ್ಲಿ. ಸೊ ಫೈನಲಿ ಇದು ಬ್ಲ್ಯಾಕ್ ಐತ್ಲ, ಆ ಟೈಪ್ದನ್ನು ತೊಗೋಬೇಕಂತ ಮಾಡಿದ್ದೆ. ನಂಗೆ ಎಲ್ಲೋ ಅಂದ್ರೆ ಭಾಳ ಇಷ್ಟ. ಇವ್ರಿಗೆ ಹಠ ಮಾಡತ್ತೀನಿ ಎಲ್ಲೋನೂ ತೊಗೋಣಂತ. ಇವ್ರು ಬೇಡ, ನಮ್ಮ ಕಾರ್ ಕಲರ್ ರೆಡ್ ಐತಿ, ರೆಡ್ ತೊಗೋನು, ಸ್ಕೂಟಿನೂ ರೆಡ್ ಆಗ್ತೈತಿ ಅಂತೇಳಿ ಇವ್ರು ಅನ್ನತ್ತಾರು. ಸುಜಿಕಾ ಒಳಗೆ ಒಂದು ನೋಡಿದ್ವಿ, ಅದನ್ನು ತೊಗೋನು ಅಂತ ಅನ್ನಕತ್ತಿದ್ರು ಇವರು. ನನಗೆ ಯಾಕೋ ಅದು ಇಷ್ಟ ಆಗಿಲ್ಲ. ಹೋಂಡಾದಾಗನ ತೊಗೋನು, ಎಲ್ಲೋ ತೊಗೋಣಂತೆ ಅಂದೆ. ಎಲ್ಲೋ ಅವೈಲೇಬಲ್ ಇದ್ರಿಕಿದಿಲ್ಲ, ಲಾಸ್ಟ್ ರೆಡ್ ಇತ್ತು. ಆಯ್ತಪ್ಪ ರೆಡ್ ತೊಗೋರಿ ಅಂತಂದೆ. ನೋಡ್ರಿ ಇಲ್ಲೇ ಪ್ಲೇಸ್ ತೋರ್ಸಾಕತ್ತಾರು, ನೀವೇನು ಸಾಮಾನು ಹಾಕೋಬೋದು ಏನಿಲ್ಲ ಅನ್ನಕ್ಕೆ. ಡಿಕ್ಕಿದ ತೋರ್ಸಾತಾರ ಓಪನ್ ಮಾಡಿ. ಮೊದ್ಲಿನ ಗತ್ಲೆ ಡಿಕ್ಕಿಗಳು ಭಾಳ ದೊಡ್ಡ ಬರಂಗಿಲ್ಲ ಸ್ಕೂಟಿ ಒಳಗೆ. ಈಗ ಭಾಳ ಪ್ಲೇಸ್ ಸಣ್ಣ ಮಾಡಿಬಿಟ್ಟಾರ.
ಅದಕ್ಕೆ ಇವ್ರು ಅನ್ನಾಕತ್ತಿದ್ರು ಪ್ಲೇಸು ಭಾಳ ಐತಿ ಸುಜುಕಿ ಒಳಗನ ತೊಗೊಂಡು ನಡಿ ಅಂತಂತ ಅನ್ನಾಕತ್ರು. ಬಟ್ ಅದು ಲಾಸ್ಟ್ ಮೂಮೆಂಟ್ ಒಳಗೆ ನಮ್ಗೆ ಗೊತ್ತಾಯ್ತು ಅದೇನೋ ಎವರೇಜ್ ಕೊಡಂಗಿಲ್ಲ ಅಂಥೇಳಿ. ಸೊ ಅದಕ್ಕೆ ಫೈನಲಿ ಕ್ಯಾನ್ಸಲ್ ಆತ. ಮತ್ತು ಈಗ ಮುಂದೆ ಹಾಕಿದ್ರು ಇವ್ರು ಇಲೆಕ್ಟ್ರಿಕ್ದು ತೊಗೊಂಡು ನಡಿ, ಇದೇನು ಬ್ಯಾಡ ಅಂತ ಅನ್ನಾಕತ್ತಾರು. ನನಗೆ ಇಲೆಕ್ಟ್ರಿಕ್ದು ತೊಗೋದು ಬ್ಯಾಡ್ ಆಗೈತಿ, ನನಗೆ ಪೆಟ್ರೋಲು ಇಲ್ಲ ಡೀಸೆಲ್ದು ಇದ್ದಿದ್ದನ್ನ ಬೇಕಂತ ಅನ್ನಾಕತ್ತೀನಿ. ಒಂದು ರೌಂಡ್ ಹೋಗಿದ್ವಿ, ಸ್ಕೂಟಿ ಕೊಟ್ಟಿದ್ರು ಹೊಡ್ಕೊಂಬರ್ರಿ ಅಂಥೇಳಿ. ರೋಡ್ದಾಗ ಬಂದು ಆಗ್ಬಿಡ್ತು. ಆಮೇಲೆ ಅವರು ಶೋರೂಮ್ದವ್ರ ಬಂದು ಮತ್ತು ಚಾಲು ಮಾಡಿಕೊಟ್ರು. ಮತ್ತು ರಿಟರ್ನ್ ಬಂದ್ವಿ ನಾವು. ಅಡ್ಡಿ ಇಲ್ಲ, ಚಲೋ ಇತ್ತು. ತೊಗೋಬೇಕಂದ್ರೆ ನಶೀಬಿಲ್ಲ, ಕೂಡಿ ಬರ್ವಾತ. ಯಾಕೋ ತೊಗೋಬೇಕಂತೇಳಿ ಎಷ್ಟು ದಿನದಿಂದ ಪ್ಲ್ಯಾನ್ ಹಾಕಾಕತ್ತೇವಿ, ಅದೇನು ಕೂಡಿ ಬರ್ವಾತ. ನೋಡೋನು ನಮ್ಮ ನಶೀಬ್ದಾಗ ಗ್ಯಾಸ್ ಸ್ಕೂಟಿ ಬರ್ತಿತ್ತು ಮನೀಗೆ ಅಂಥೇಳಿ. 6 ಇಯರಿಂದ ಬೆನ್ನು ಹತ್ತೇನಿ ಸ್ಕೂಟಿ ಕೊಡಿಸಂತ. ಈ ಸಲ ಕೊಡ್ಸಾಕ ಕುಂತಿದ್ರು, ಹಿಂಗಾತ್ ನೋಡಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ರೋಡ್ದಾಗ ಬರಾಕತ್ತಿದ್ವಿ. ಚಿಕ್ಕೋಡಿ ಒಳಗೆ ಮಟ್ಕಾ ಚಹಾ ಮಾಡ್ಯಾಕತ್ತಾರ. ಮಟ್ಕಾ ಟೀ ಸಿಗ್ತೈತಿ. ಸೊ ನೋಡ್ರಿ, ಇದು ಕೆಂಡದಾಗನ ಅದನ್ನ ಮಟ್ಕಾಗಳೆಲ್ಲ ಕಾಯಿಸಿ ಈ ಥರ ಕಾಯಿಸ್ಕೋತಾರ. ನೆಕ್ಸ್ಟ್ ಅದನ್ನು ಅದ್ರೊಳಗೆ ಚಹಾ ಹಾಕಿ ಬಿಸಿ ಚಹಾ ಹಾಕಿ ಅದು ಫುಲ್ಲು ಉಕ್ಕಿದ ಕೂಡಲೇ ನಮ್ಗೆ ಕೊಡ್ತಾರೆ. ಮಸ್ತ್ ಇತ್ತು, ಆಸಮ್ ಇತ್ತು. ನಾ ಅಂತೂ ಫಸ್ಟ್ ಟೈಮ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಟೀನೂ ಕುಡಿಯಲ್ಲ, ಹಾಲು ಕುಡಿಯಲ್ಲ, ಕಾಫಿನೂ ಕುಡಿಯೋಂಗಿಲ್ಲ. ಅಂಥದ್ರೊಳಗೆ ಇವ್ರು ಚಲೋ ಇರ್ತಿತ್ತು ನಡಿ ಕುಡಿಸ್ತೇನೆ ಅಂತೇಳಿ ಕರ್ಕೊಂಡು ಹೋದರು. ಮಮ್ಮಿಗೂ ಭಾಳ ಇಷ್ಟ ಆಯ್ತು ಇದು ಮಡ್ಕಾ ಚಾ, ಮಸ್ತ್ ಇತ್ತು. ಸೊ ನೋಡ್ರಿ, ಈಗ ಇವ್ರು ಹೇಳ್ತಾರೆ ನಮ್ಮವರು ಇದು ಫ್ಲೇವರ್ ಹೆಂಗಿತ್ತು ಅಂಥೇಳಿ. ನಾವು ಕುಡಿಯುವಾಗ ನಿತ್ವಿ ಕಾಡಾಕತ್ತಿದ್ದ, ಎಲ್ಲಿ ಮೈ ಮೇ ಬೀಳ್ತಿತ್ತು ಅಂತೇಳಿ. ಫಸ್ಟು ಕುದಿಯೋದು ಕೊಟ್ಟಾರವ್ರು, ಹೆದ್ರಾಕತ್ತಿದ್ದೆ ನಾನು. ಹೆಂಗೈತಿ? ಮಸ್ತ್ ಐತಿ. ಇಲ್ಲ, ನಿತಿಕಾ ಮತ್ತು ನಿತ್ವಿಕ್ ಫುಲ್ ಎಂಜಾಯ್ ಮಾಡ್ತಾರೆ ಮನ್ಯಾಗ. ಇನ್ನೊಂದು ಹೇಳ್ಬೇಕಂದ್ರೆ ನಿತಿಕಾಗೆ ಇಷ್ಟು ಕಾಡಿಸ್ತಾನಂದ್ರೆ ನಿತ್ವಿಕ್ ಭಾಳ ಕೆಟ್ಟ ಕಾಡಿಸ್ತಾನ. ನೋಡ್ರಿ, ಆಕಿ ಹೊಟ್ಟಿ ಮ್ಯಾಗ ಕುಂತಾನ. ಹೊಟ್ಟಿ ಮ್ಯಾಗ ಕುಂತ ಆಕಿ ಮ್ಯಾಗ ಜಿಗಿಯೋದಂದ್ರೆ ಭಾಳ ಇಷ್ಟ ಅವಂಗೆ. ಸೊ ಡುಬುಕ್ ಅಂತೇಳಿ ಜಿಗಿತಾನ, ಆಕಿಗೆ ಬಡಿತಾನ. ಆಕಿಗೆ ಇರಿಟೇಟ್ ಆಗ್ತೈತಿ. ಆಕಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋದಿಲ್ಲ ಅವ ಸಣ್ಣವ ಅದಾನ ಅಂಥೇಳಿ. ಆಕಿನೂ ಬಡ್ಯಾಕೆ ಸ್ಟಾರ್ಟ್ ಮಾಡ್ತಾಳೆ. ನಾ ಹೇಳ್ತೀನಿ ಆಕಿಗೆ ಎಷ್ಟು ಸಲ ಅವ ಸಣ್ಣವ ಅದಾನು, ಅವ್ನು ಗೊತ್ತಾಗಂಗಿಲ್ಲ ಅಂಥೇಳಿ. ಬಟ್ ಆಕಿನೂ ಸಣ್ಣವಳು ಅದಾಳ, ಆಕಿಗೂ ಗೊತ್ತಾಗಂಗಿಲ್ಲ. ಇಬ್ಬರು ಜಗಳ ಆಡ್ತಾವೆ. ಬಟ್ ನಿತ್ವಿಕಿಗೆ ಬಡಿತಾಳೆ, ಭಾಳ ಕೆಟ್ಟ ಬಡಿತಾಳೆ ಈಕಿ. ನೋಡ್ರಿಲ್ಲ ಅವ ಹೆಂಗೆ ಬಡಿಯತ್ತಾನ.
ಎಲ್ಲರಿಗೂ ನಮಸ್ಕಾರ. ಹೆಂಗದೀರಿ? ಆರಾಮದೀರಿ ತಾನೆ? ನಾನು ಸಹಿತ ಆರಾಮದೀನಿ. ಇವತ್ತು ಲಾಸ್ಟ್ ಶುಕ್ರವಾರ ಶ್ರಾವಣದು. ಸೊ ಪೂಜೆ ಎಲ್ಲ ಮುಗೀತು. ಸೊ ಅದಕ್ಕೆ ಇವತ್ತು ಏನೇನು ಮಾಡಿದೆ ಏನೇನಿಲ್ಲ ಅದೆಲ್ಲ ನಿಮ್ಗೆ ಗೊತ್ತು. ಇವತ್ತು ನಂದು ಹುಟ್ಟಿದ ಹಬ್ಬ. ಇವರು ನನಗೆ ಏನೇನು ಕೊಡಿಸಿದ್ದಾರೆ ಅದನ್ನು ಸಹಿತ ನಿಮ್ಗೆ ನಾನು ತೋರಿಸಲಿಕ್ಕೆ ಇಷ್ಟಪಡ್ತೀನಿ. ಬರ್ರಿ. ಸೊ ಮಮ್ಮಿ ಕುಂತಾರ್ ನೋಡ್ರಿ. ನಿತಿಕಾ ಮಕ್ಕೊಂದಾಳು. ಯಾಕೋ ಇನ್ನೂ ಆರಾಮ್ ಅನಿಸ್ವಾತಂತಕೀಗೆ. ಬರೇ ಹೊಟ್ಟಿನೂ ಕಾಲು ಅನ್ನತಾಳ. ಸೋನು ಹೇಳು. ಹೇಳ ಇಲ್ಲ ಅಂತ. ಏನಿತ್ವಿಕ್ ನೀ ಎಲ್ಲದಿ? ಹಾಯ್ ಮಾಡು. ಹಾಯ್. ನಾನು ಹಿಂದಿಂದ ಅಡ್ಯಾಡ್ಕೊಂತಿರ್ತಾನ. ಎಲ್ಲಿ ಹೋಗ್ತೇನೆ ಅಲ್ಲೇ ಬರ್ತಿರ್ತಾನ. ಸೊ ಇವತ್ತು ಮಸ್ತ್ ಕಡಕ್ ಬಿಸಿಲು ಬಿದ್ದೈತಿ, ನೋಡ್ಬೋದು ಔಟ್ ಸೈಡ್ ಎಲ್ಲ. ಮಸ್ತ್ ಬಿಸಿಲು ಬಿದ್ದೈತಿ ಇವತ್ತು. ಏನಾಗೈತಿ ನಿಂಗ? ಏನಾಗದೈತಿ? ಮಾತಾಡಕ್ ರೆಡಿ ಇಲ್ಲಕ್ಕಿ ಇವತ್ತು ನಿಮ್ಮ ಜೊತೆ. ಸೋನು ಏನಾದೈತಿ? ನೀ ಹೊಸ ಡ್ರೆಸ್ ಹಾಕೊಂಡಿಲ್ಲ ಇವತ್ತು. ತೋರಿಸ್ಲಾ ಅವ್ರಿಗೆ? ಎದ್ ನೀನ್ ತೋರಿಸ್ಲಾ? ಯಾಕೆ ಪಿಲ್ಲು ಕಣ್ಣೆಲ್ಲ ಒಳಗೆ ಹೋಗ್ಯಾವ? ಜ್ವರ ಹೋತಿಲ್ಲ ನಿಂದ? ಜ್ವರ ಹೋಗೈತಿ, ವೀಕ್ ಆಗ್ಯಾವ ಭಾಳ. ಇಲ್ಲಿ ನೋಡಿ ಕಾರ್ಬಾರ್ ಮಾಡತ್ತಾನ ನೋಡ್ರಿ. ಆಕಿಗೆ ಬಡಿಯೋದು ಮಾಡತ್ತಾನ ನೋಡ್ರಿ ನಮ್ಮ ಹೀರೋ. ಏ ಹೀರೋ, ಹಾಯ್ ಮಾಡು. ಟಾಟಾ. ಹಾಯ್. ಫ್ಲೈ ಕಿಸ್ ಕೊಡು. ಮಾಡು. ಮಾಡ್ಲಾ? ನೋಡ್ರಿ ನಿತಿಕಾಗ ಭಾಳ ಕಾಡಾಕತ್ತಾನು. ನಾ ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ನಿತಿಕಾಗ ಒಟ್ಟ ಬಿಡಂಗಿಲ್ಲವ. ಸ್ವಲ್ಪಕ್ಕೆ ಸುಮ್ಮಿದ್ರೂ ಇವು ಹೋಗಿ ಆಕಿಗೆ ಬರೀ ಕಾಡುವುದಂದ್ರೆ ಕಾಡುವುದು. ಇಷ್ಟು ಕಾಡ್ತಾನಂದ್ರೆ ಆಕಿ ಸಿಟ್ಟಾಗೆ ಟಾಪಟ ಬಡ್ಯಾಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ನೋಡ್ಬೋದು ಆಕಿ ಬಾಜುನ ಹೋಗಿ ಕುಂದ್ರೋದು. ಆಕಿಗೆ ಕಡೆ ಎಲ್ಲಿ ಹೋಗ್ತಾಳಲ್ಲೇ ಹೋಗೋದು. ಆಟ ಆಡಕ್ ಬಿಡಂಗಿಲ್ಲ, ಏನು ಮಾಡಕ್ ಬಿಡಲ್ಲ. ಇವರು ಗಿಫ್ಟ್ ಏನಂದ್ರೆ ಡ್ರೆಸ್ ಕೊಡ್ಸಿದಾರ. ಅವು 4 ಡ್ರೆಸ್ ತಗೊಂಡೇನಿ, 2 ಸೆಟ್ ತಗೊಂಡೇನಿ, 2 ಕುರ್ತೀಸ್ ತಗೊಂಡಿದ್ದೇನೆ. 2 ಕುರ್ತೀಸು ಅಟ್ರೇಷನ್ ಮಾಡಕ್ ಕೊಟ್ಟಿದ್ದೇನೆ. ಅದು ಅಟ್ರೇಷನ್ ಬಂದ ಕೂಡಲೇ ನಿಮ್ಗೆ ತೋರಿಸ್ತೀನಿ ಅವು ಯಾವ ಟೈಪ್ ಅದಾವಂತ. ಸೊ ಈಗ ಅಟ್ರೇಷನ್ ಮಾಡ್ಕೊಂಡ್ ಬಂದಿದ್ದು 2 ಕುರ್ತೀಸ್ ವಿತ್ ಪ್ಯಾಂಟ್ಸು ಕೊಟ್ಟಿದ್ದಾರ. ಇದು ಸ್ವಾಮಿ ಕಲೆಕ್ಷನ್ ಒಳಗೈತಿ. ಸಾರಿ ಸ್ವಾಮಿ ಕಲೆಕ್ಷನ್ ಅಲ್ಲ, ಇದು ಸೀಮಾ ಕಲೆಕ್ಷನ್ ಅಂತ ಹೇಳಿ ಚಿಕ್ಕೋಡಿಯೊಳಗ ಫೇಮಸ್ ಐತಿ. ಹುಡುಗಿರ್ದು ಅಂದ್ರೆ ಗರ್ಲ್ಸ್ಗಳ್ದು ಕಲೆಕ್ಷನ್ ಭಾಳ ಸೂಪರ್ ಇದೆ, ಬ್ರ್ಯಾಂಡೆಡ್ ಇದೆ, ಮಸ್ತ್ ಐತಿ. ನನಗಂತೂ ಭಾಳ ಲೈಕ್ ಆಯ್ತು.
ನಾನು ಟ್ರೆಂಡ್ಸಿಗೆ ಹೋದೆ, ನನಗೆ ಇಷ್ಟ ಆಗಲಿಲ್ಲ. ಫೈನಲಿ ನಾನು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋಬಾರ್ದಂತ ಹೇಳಿ ಡಿಸೈಡ್ ಮಾಡಿದ್ದೆ. ಫೈನಲಿ ಇವ್ರು ಅಂದ್ರು ನಡಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಮತ್ತೊಂದು ಅಂಗಡಿ ಐತಿ ಅಲ್ಲಿ ಚಲೋ ಅನಿಸ್ತಂದ್ರೆ ತಗೋ, ಇಲ್ಲ ಅಂದ್ರೆ ಬ್ಯಾಡ ಅಂದ್ರು. ಸೊ ನಾನು ಅಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು 1 ಡ್ರೆಸ್ ತಗೋಕ್ ಹೋಗಿದ್ದೆ. 1 ಡ್ರೆಸ್ ತಗೋಕ್ ಹೋಗಿ 4 ಡ್ರೆಸ್ ನಾನು ಖರೀದಿ ಮಾಡಿದ್ದೆ. 4th ಡ್ರೆಸ್ ಖರೀದಿ ಅಂದ್ರೆ ಮಿನಿಮಮ್ ನಂದು 7,000 ಸಮಥಿಂಗ್ ಆಯಿತು 4 ಡ್ರೆಸ್ಸಿಗೆ. ಒಂದೊಂದು ಡ್ರೆಸ್ಸಿಗೆ 2,900, 2,500, 1,200, 1,600 ಹಿಂಗೆ ಬಿತ್ತು. ಎಲ್ಲ ಕೂಡಿಸ್ಕೊಂಡು 7,000 ಸಮಥಿಂಗ್ ಆಯಿತು. ಸ್ವಲ್ಪ ಕಾಸ್ಟ್ಲಿ ಅದಾವು, ಬಟ್ ಸೂಪರ್ ಐತಿ. ಕಲೆಕ್ಷನ್ ಮಾತ್ರ ಭಾಳ ಚಲೋ ಐತಿ, ಬ್ರ್ಯಾಂಡೆಡ್ ಐತಿ. ನೀವು ಹುಬ್ಳಿ ಬೆಳಗಾವ್ದಾಗ ಅಷ್ಟು ದೂರ ಹೋಗು ಬಳ್ದಿ ನೀವು ಇಲ್ಲೇ ನಿಮ್ಗೆ ಬ್ರ್ಯಾಂಡೆಡ್ ಡ್ರೆಸ್ ಎಲ್ಲ ಸಿಗ್ತಾವು. ಯಾರು ಚಿಕ್ಕೋಡಿದವ್ರು ಅದಿರಿ ಮತ್ತು ಯಾರು ಚಿಕ್ಕೋಡಿ ಆಜು ಬಾಜು ವಿಲೇಜ್ದವ್ರು ಅದಿರಿ, ಇಲ್ಲಿ ನೀವು ಬಂದು ನೋಡ್ಬೋದು. ಸೊ ಈಗ ನಾನು ತೋರಿಸ್ತೀನಿ ಡ್ರೆಸ್ ಹೆಂಗೆ ಅದಾವಂತ ನೋಡ್ರಿ, ಮತ್ತು ನನ್ನ ಕಾಮೆಂಟ್ ಬಾಕ್ಸ್ ಒಳಗೆ ಖಂಡಿತವಾಗಿ ಹೇಳ್ರಿ. ಸೊ ನಾನು ಇದೊಂದು ತೊಗೊಂಡಿನಿ ಮತ್ತು ಇದೊಂದು ತೊಗೊಂಡಿನಿ. ಹಾಕೊಂಡ್ ಕೂಡಲೇ ನನಗಂತೂ ಮಸ್ತ್ ಕಾಣಿಸ್ತಾ, ಸೂಪರ್ ಕಾಣಿಸ್ತಾ. ಇದ್ರ ಪ್ರೈಸ್ ನೀವು ನೋಡ್ಬೋದು, ಬ್ರ್ಯಾಂಡೆಡ್ ಐತಿ. 2,980 ಐತಿ ಇದು ಡ್ರೆಸ್ಸಿಗಷ್ಟ. ಇದೆಷ್ಟೈತಂದ್ರೆ 2,380 ರೂಪೀಸ್ ಐತಿ. ಸೊ ಕಾಣತಿರ್ಬೋದು ನಿಮ್ಗೆ. ಸೊ ಕಾಸ್ಟ್ಲಿ ಐತಿ, ಬಟ್ ಸೂಪರ್ ಐತಿ. ಕ್ವಾಲಿಟಿ ಮಾತ್ರ ಚಲೋ ಐತಿ, ಕಲೆಕ್ಷನು ಚಲೋ ಐತಿ. ಇದನ್ನು ಒಮ್ಮೆ ಹಾಕೊಂಡು ನಿಮ್ಗೆ ತೋರಿಸ್ತೀನಿ ಹೆಂಗೆ ಕಾಣ್ತೈತಿ ಹೆಂಗಿಲ್ಲ ಅಂತ ನಿಮ್ಗೆ. ನೋಡ್ಬೋದು ಇಲ್ಲಿ ನೀವು ಸೀಮಾ ಲೇಡೀಸ್ ಕಲೆಕ್ಷನ್ ಅಂತ ಐತಿ. 1 ಡ್ರೆಸ್ಸಿಂದು 2,380 ರೂಪೀಸು, ಇನ್ನೊಂದು ಚೂಡಿದಾರ್ದು 2,580, ಇನ್ನೊಂದು 2,980. ಟೋಟಲ್ 7,384 ಆಯಿತು. ಆ್ಯಕ್ಚುಲಿ ಇದ್ರೊಳಗೆ ನಾನು ಒಂದು ರಿಟರ್ನ್ ಮಾಡಿದ್ದೆ 2,580 ರೂಪೀಸ್ದು. ರಿಟರ್ನ್ ಮಾಡಿ ಅದರೊಳಗೆ 2 ಡ್ರೆಸ್ ತೊಗೊಂಡಿದ್ದೆ. ಅದು ನಾನು ಆಮೇಲೆ ಮತ್ತೆ ತೋರಿಸ್ತೀನಿ ನಿಮಗೆ ಯಾವ್ಯಾವ ಟಾಪ್ ತೊಗೊಂಡಿನಿ ಅಂಥೇಳಿ ಮತ್ತೊಮ್ಮೆ. ಫೈನಲಿ ನಂದು 8,000 ಆಗಿದೆ. ಮತ್ತು ಮೇಲೆ ನಾವು 2 ಟಾಪ್ ಕೊಡುವಾಗ ಸ್ವಲ್ಪ ರೊಕ್ಕ ಕೊಟ್ಟಿದ್ದೆ. ಸೊ ನೋಡಿ, ಇದು ಸೀಮಾ ಲೇಡೀಸ್ ಕಲೆಕ್ಷನು. ನಿಮಗೆ ಇಲ್ಲಿ ಅವ್ರದ್ದು ಎಲ್ಲಿದೆ ಅಂದರೆ ಇಲ್ಲಿ ಕೊಟ್ಟಿದ್ದೇನೆ, ಫೋನ್ ನಂಬರ್ ಸಹಿತ ಐತಿ, ಅಡ್ರೆಸ್ಸು. ಸೊ ನೀವು ಇಲ್ಲಿ ಹೋಗ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಡ್ರೆಸ್ಸನ್ನು ಹೇಗಿತ್ತು, ಕಲೆಕ್ಷನ್ ಹೇಗಿಲ್ಲ ಅಂತ. ನನ್ನ ವಿಡಿಯೋನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಇನ್ನೊಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಲೈಕ್ ಮಾಡಿ, ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಮಸ್ತ್ ಸಿಗ್ತೇನೆ ನಿಮ್ಮ ಜೊತೆ. ಬಾಯ್ ಬಾಯ್.